ಇರಾನಿನ ತೈಲದ 90% ತೈಲವನ್ನು ಹೊರಗೆ ಸಾಗಿಸ್ತಾ ಇರೋದು ಕಾರಿಜ್ ದ್ವೀಪದ ಮೂಲಕ. ಇದು ಹರ್ಮುಜ್ ಜಲಸಂಧಿಯ ಪಶ್ಚಿಮದ ಭಾಗದಲ್ಲಿದೆ. ಸಾಮಾನ್ಯವಾಗಿ ಇರಾನಿನ ಅರ್ಥವ್ಯವಸ್ಥೆಯನ್ನ ಮತ್ತು ಜೀವನಾಡಿಯನ್ನ ಸ್ಥಗಿತಗೊಳಿಸುವ ಉದ್ದೇಶ ಯಾರಿಗೆ ಇದ್ದರೂ ಅವರು ಮೊಟ್ಟಮೊದಲು ಈ ದ್ವೀಪಕ್ಕೆ ಬಾಂಬ್ ಹಾಕಬೇಕು. ಆದರೆ ಅಮೆರಿಕವಾಗಲಿ ಇಸ್ರೇಲ್ ಆಗಲಿ ಈ ಪ್ರದೇಶಕ್ಕೆ ಬಾಂಬ್ ಹಾಕಿಯೇ ಇಲ್ಲ. ಯಾಕಿರಬಹುದು ಅನ್ನುವ ಪ್ರಶ್ನೆ ಯಾರನ್ನಾದರೂ ಕಾಡಿದ್ರೆ ಅದರಲ್ಲಿ ಅಚ್ಚರಿಯೂ ಇಲ್ಲ. Your brand deserves more attention. More leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tunbeja Publicity. ಇರಾನಿನ ಸುಮಾರು 5,000 ಕೇಂದ್ರಗಳಿಗೆ ಬಾಂಬ್ ಹಾಕಿರುವುದಾಗಿ ಇಸ್ರೇಲ್ ಮತ್ತು ಅಮೆರಿಕ ಹೇಳಿಕೊಳ್ಳುತ್ತಿದೆ. ಅದರಲ್ಲಿ ತೈಲ ಸಂಸ್ಕರಣಾ ಘಟಕಗಳು ಸೇರಿವೆ. ಹೀಗಿರುವಾಗ ಇರಾನಿನ ಪಾಲಿಗೆ ಜೀವನಾಡಿಯಾಗಿರುವ ಕಾರಿಜ್ ದ್ವೀಪದ ಮೇಲೆ ಯಾಕೆ ಬಾಂಬ್ ಹಾಕಲಾಗಿಲ್ಲ ಎಂಬ ಪ್ರಶ್ನೆ ಸಹಜವೇ. ಮಾತ್ರ ಅಲ್ಲ, ಮುಂದೆಯೂ ಈ ದ್ವೀಪಕ್ಕೆ ಈ ಎರಡು ರಾಷ್ಟ್ರಗಳು ಬಾಂಬ್ ಹಾಕಲಾರವು ಎಂದು ಹೇಳಲಾಗ್ತಿದೆ. ಹಾಗಿದ್ರೆ ಅಂತಹದ್ದೊಂದು ವಿಶೇಷತೆ ಅಲ್ಲಿ ಏನಿದೆ? ಸಂಸ್ಕರಿತ ಜಾಗತಿಕ ಒಟ್ಟು ತೈಲದ 12% ತೈಲವನ್ನ ಇರಾನ್ ಹೊಂದಿದೆ. ಈ ತೈಲದ ರಫ್ತು ಕೇಂದ್ರವಾಗಿ ಕಾರಿಜ್ ದ್ವೀಪ ಗುರುತಿಸಿಕೊಂಡಿದೆ. ಒಂದು ವೇಳೆ ಇಲ್ಲಿಗೆ ಬಾಂಬ್ ದಾಳಿ ನಡೆಸಿದ್ರೆ ಈ ತೈಲ ರಫ್ತು ಸ್ಥಗಿತಗೊಳ್ಳಲಿದೆ. ಹೀಗೇನಾದ್ರೂ ಆಗಿ ಬಿಟ್ರೆ ತೈಲ ದರ ರಾಕೆಟ್ ವೇಗದಲ್ಲಿ ಆಕಾಶಕ್ಕೆ ಚಿಮ್ಮಲಿದೆ. ಈಗಾಗಲೇ ತೈಲ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬ್ಯಾರೆಲ್ಗೆ $100 ಹೆಚ್ಚಾಗಿದೆ. ಈ ಕಾರಿಜ್ ದ್ವೀಪಕ್ಕೆ ಬಾಂಬ್ ಹಾಕಿದ್ರೆ ಬೆಲೆ $150 ಮೀರಲಿದೆ. ಈಗಾಗಲೇ ಹರ್ಮುಜ್ ಜಲಸಂಧಿಯನ್ನ ಮುಚ್ಚಿದ ಹಿನ್ನೆಲೆಯಲ್ಲಿ ತೈಲದ ಬೆಲೆ ಪ್ರತಿದಿನ ಚಿಮ್ಮುತ್ತಲೇ ಇದೆ. ದಿನದ ಹಿಂದೆ ಇರಾನಿನ 2 ತೈಲ ಸಂಸ್ಕರಣಾ ಘಟಕಗಳಿಗೆ ಮತ್ತು 2 ತೈಲ ಡಿಪೋಗಳ ಮೇಲೆ ಇಸ್ರೇಲ್ ಆಕ್ರಮಣ ನಡೆಸಿತ್ತು. ಈ ದಾಳಿಯಿಂದಾಗಿ ರಾಜಧಾನಿ ಟೆಹರಾನ್ ಸುತ್ತ ದಟ್ಟ ಹೊಗೆ ಕಾಣಿಸಿಕೊಂಡಿತ್ತು. ಆ ಬಳಿಕದಿಂದ ಈವರೆಗೆ ಇರಾನ್ನಲ್ಲಿ ತೈಲ ಘಟಕಗಳ ಮೇಲೆ ದಾಳಿ ನಡೆದಿಲ್ಲ. ಹೀಗೆ ದಾಳಿ ನಡೆದರೆ ಅದರಿಂದ ಭಾರೀ ಬೆಂಕಿ ಅನಾಹುತ ಉಂಟಾಗುತ್ತದೆ, ದಟ್ಟ ಹೊಗೆ ಕಾಣಿಸಿಕೊಳ್ಳುತ್ತದೆ. ಇದು ನಾಗರಿಕರ ಆರೋಗ್ಯದ ಮೇಲೆ ಭಾರೀ ಅಡ್ಡ ಪರಿಣಾಮವನ್ನು ಉಂಟು ಮಾಡುತ್ತದೆ. ಇರಾನಿನ ಸಮುದ್ರ ತೀರದಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಕಾರಿಜ್ ದ್ವೀಪವು ಇರಾನಿನ ಪಾಲಿಗೆ ಬಹಳ ಮುಖ್ಯವಾದದ್ದು. ಇಲ್ಲಿಂದ ಭಾರೀ ಗಾತ್ರದ ಪೈಪ್ಗಳಲ್ಲಿ ತೈಲ ಸರಬರಾಜಾಗುತ್ತದೆ. ಇಲ್ಲಿಂದಲೇ ಹಡಗುಗಳಿಗೆ ತೈಲವನ್ನು ತುಂಬಿಸಿ ಕಳಿಸಲಾಗುತ್ತದೆ. ಅಮೆರಿಕದ ಕಂಪನಿಯಾಗಿರುವ ಅಮೋಕೋ ಇಲ್ಲಿ ಪೈಪ್ಗಳನ್ನು ಅಳವಡಿಸಿ ತೈಲವನ್ನು ಸಂಗ್ರಹಿಸುತ್ತಿತ್ತು. ಆದರೆ ಇದರ ಲೈಸೆನ್ಸ್ ಅನ್ನು 1979ರ ಇಸ್ಲಾಮಿಕ್ ಕ್ರಾಂತಿಯ ಬಳಿಕ ರದ್ದುಪಡಿಸಲಾಯಿತು. ಪ್ರತಿದಿನ ಇಲ್ಲಿ ಸರಾಸರಿ 13 ಲಕ್ಷದಿಂದ 16 ಲಕ್ಷ ಬ್ಯಾರೆಲ್ ತೈಲವನ್ನು ಇಲ್ಲಿಂದ ರಫ್ತು ಮಾಡಲಾಗುತ್ತದೆ. ಕಾರಿಜ್ ದ್ವೀಪದಲ್ಲಿ 1,80,00,000 ಬ್ಯಾರೆಲ್ ಅಸಂಸ್ಕರಿತ ತೈಲವನ್ನು ಸಂಗ್ರಹಿಸಿಡಲಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ ನಡೆಸಿರುವ ಯುದ್ಧಕ್ಕೆ ಈ ಕಾರಿಜ್ ದ್ವೀಪವನ್ನು ವಶಪಡಿಸಿಕೊಳ್ಳುವ ಉದ್ದೇಶ ಕೂಡ ಇದೆ. ಇರಾನಿನ ಮೇಲೆ ಸೇನಾ ಕಾರ್ಯಾಚರಣೆಯನ್ನು ನಡೆಸುವುದಾಗಿ ಟ್ರಂಪ್ ಈ ಮೊದಲು ಹೇಳಿದ್ದರು. ಸದ್ಯ ಇರಾನಿನಿಂದ ಮಾತ್ರ ಅಲ್ಲ, ಪಕ್ಕದ ಇರಾಕ್ನಿಂದ ಪ್ರತಿದಿನ 35 ಲಕ್ಷ ಬ್ಯಾರೆಲ್ ತೈಲ ರಫ್ತು ಕೂಡ ಸ್ಥಗಿತಗೊಂಡಿದೆ. ಒಂದು ವೇಳೆ ಕಾರಿಜ್ ದ್ವೀಪದ ಮೇಲೆ ಬಾಂಬ್ ಹಾಕಿದ್ರೆ ಅಥವಾ ಅದನ್ನು ವಶಪಡಿಸಿದ್ರೆ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಉಂಟಾದಿತ್ತು. ಈ ಭಯವೇ ಇಲ್ಲಿಗೆ ಬಾಂಬ್ ಹಾಕದಿರುವುದಕ್ಕೆ ಕಾರಣವಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.